ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ದಿನಕ್ಕೊಂದು ಅಸಂಬದ್ಧ ಹೇಳಿಕೆಗಳನ್ನು ನೀಡುವ ಮುಖಾಂತರ ದೇಶದಲ್ಲಿ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂತೆ ಮಾಡಿದರೆ, ಇತ್ತ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ತನ್ನ ಇತಿಮಿತಿ ಮರೆತ ನಡವಳಿಕೆಯಿಂದ ಕಲಬುರಗಿಯಲ್ಲಿ ಬಿಜೆಪಿ ಗೆಲ್ಲಿಸಿದ್ದಾರೆ ಎಂದು ಕಲಬುರಗಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಮಾಜಿ ಸಚಿವ ರಾಜುಗೌಡ ವ್ಯಂಗ್ಯ ಮಾಡಿದ್ದಾರೆ. ಕಲಬುರಗಿಯ ಬಿಜೆಪಿ ಕಚೇರಿಯಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಕ್ಷುಲ್ಲಕವಾಗಿ ಮಾತನಾಡುವ ಮುಖಾಂತರ ದೇಶದಲ್ಲಿ ಬಿಜೆಪಿ 400 ಸೀಟು ಪಡೆಯುತ್ತಾ ನಿಲ್ಲಿಸಲಿದ್ದಾರೆ. ಇದಕ್ಕೆ ಇವರ ಅಸಂಬದ್ಧ ಮಾತುಗಳೇ ಸಾಕ್ಷಿಯಾಗಿವೆ. ಅದೇ ತೆರೆನಾಗಿ ಎಲ್ಲದಕ್ಕೂ ಅಡ್ಡ ಬರುವ ಪ್ರಿಯಾಂಕಾ ಖರ್ಗೆ ಅವರ ನಡೆನುಡಿಯಿಂದ ಕಲಬುರಗಿಯಲ್ಲಿ ಬಿಜೆಪಿ ಗೆಲ್ಲಿಸಲಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಎಲ್ಲರೂ ಸೇರಿ ಒಂದು ಬಿಜೆಪಿಯ ಲೋಕಸಭಾ ಕಾರ್ಯಾಲಯದಲ್ಲಿ ಯಾವುದೇ ಒಂದು ಬಿಜೆಪಿ ಪಕ್ಷದ ಲೋಕಸಭಾ ಯಾವುದೇ ಒಂದು ಇದೇ ಕಾರ್ಯಾಲಯದಿಂದ ಪ್ರಾರಂಭ ಆಗ್ತದೆ. ಜಿಲ್ಲಾಧ್ಯಕ್ಷ ಎಲ್ಲ ಹಿರಿಯರು ಯಾವ ತರ ಹೆಚ್ಚಿನ ಲೋಕಸಭಾ ಕ್ಷೇತ್ರದ ಎಲ್ಲ ಜನರು ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಿದ್ದಾರೆ. ಈ ಸಲ ಅದಕ್ಕಿಂತ ಹೆಚ್ಚಿನ ಒಂದು ಮತಗಳನ್ನು ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ಇದೆ ಮತ್ತು ಎಲ್ಲ ಜನರು ಅದೇ ತರ ಆಶೀರ್ವಾದ ಮತ್ತು ಈ ಸಲ ಮೋಸದಿಂದ ಅಧಿಕ ಮತಗಳನ್ನು ಗೆದ್ದಿದೆ. ಅಭ್ಯರ್ಥಿ ಅಂತಂದ್ರೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಬಗ್ಗೆ ಇನ್ನು ನಮ್ಗೆ ಯಾರಿಗೂ ಸ್ಪಷ್ಟೀಕರಣ ಕೊಟ್ಟಿಲ್ಲ ಹೇಳಿದಾರೆ. ನೀವು ಮೊದಲು ಏನು ಕಾರ್ಯಗಳಿಲ್ಲ ಅದು ಪ್ರಾರಂಭ ಮಾಡಿ ಅಭ್ಯರ್ಥಿ ಆಯ್ಕೆ ಮಾಡೋದು ಮಾಡಿಕೊಡ್ತೀವಿ. ಅಂದ್ರೆ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಸಿಗೋ ಡೌಟೇ ಅಂದಂಗೆ ನೀವೇನಾದ್ರು ಬರ್ಕೇಳ್ರ ನಾನೇನು ಹೇಳಂಗಿಲ್ಲ. ನಮ್ಗೇನು ಪಕ್ಷ ಆದೇಶ ಮಾಡಿದ್ರೆ ಆ ಕೆಲಸ ನಾನು ಮಾಡ್ತೀನಿ.